ಅದರಲ್ಲೇ ನೀವು ಡಿಸ್ಕೌಂಟ್ ಹೊಡಿತೀರಲ್ಲ ಈಗ ಬೇಡ. ಸರ್ಕಾರ ಕಾಳಜಿ ಇದೆ ಅಂತ ಅರ್ಥ ಆಗ್ಲಿ, ಜನಕ್ಕೂ ಅರ್ಥ ಆಗ್ಲಿ, ಸರ್ಕಾರಕ್ಕೂ ಮುಖ್ಯಮಂತ್ರಿಗೂ ಒಳ್ಳೆ ಹೆಸರು ಬರ್ಲಿ ಅಂತ ಕೊಡ್ತಾ ಇದ್ದೀನಿ. ಬೇಡ ಅಂದ್ರೆ ಬೇಡ. ನಮ್ಮ ಅದರಲ್ಲಿ ಡಿಸ್ಕೌಂಟ್ ಮಾಡಬೇಡಿ, ನಮ್ಮ ಬಡ್ಜೆಟ್ ಅನೌನ್ಸ್ ಮಾಡೋದ್ರಲ್ಲಿ ಕೊಡಿ ಅನ್ನೋದು ನಮ್ಮ ಅಭಿಪ್ರಾಯ. ಅರಿವು ಕೇಂದ್ರ ನಡೆಸ್ತೀವಿ, ಗ್ರಾಮೀಣ ಮಟ್ಟದಲ್ಲಿ ಲೈಬ್ರರಿ ನಡೆಸ್ತೀವಿ. ಚರ್ಚೆ ಬೇಡ ಮನವಿ ಎಲ್ಲ ಶಾಸಕರಲ್ಲೂ ವೈಯಕ್ತಿಕವಾಗೂ ಕೂಡ ನಮ್ಮ ಜವಾಬ್ದಾರಿ ಕೂಡ ಇರ್ತದೆ. ವೈಯಕ್ತಿಕವಾಗೂ ಕೊಟ್ಟು ಅರಿವು ಕೇಂದ್ರಗಳಿಗೆ ಕೊಟ್ರೆ ಆಗುತ್ತೆ ಅಂತ. ಈಗ ಪ್ರತಿಪಕ್ಷ ನಾಯಕರೇ, ಸರ್ಕಾರದಿಂದ ಏನ್ ಕೊಡಬೇಕು, ಒಂದು ಸಮಾಜದ ಜವಾಬ್ದಾರಿ ಇರ್ತದೆ. ನೀವು ಸಲಹೆ ಕೊಟ್ಟಿದ್ದೀರಿ, ನಮ್ಮ ಅರಿವು ಕೇಂದ್ರಗಳಿಗೆ ಲಾಭ ಆಗುತ್ತೆ ಅಂತ ನೀವು ಸಲಹೆ ಕೊಟ್ಟಿದ್ದೀರಿ, ಸರ್ಕಾರ ಹೇಳ್ತದೆ. ಅದು ನಾನು ಕೇಳುವಂಥದ್ದು, ಶಾಸಕರಿಂದ ಪುಸ್ತಕದ ಕೊಡಲಿಕ್ಕೆ ಏನಿಷ್ಟು ಬೇಸರ? ಬರೀ ಸರ್ಕಾರ ಮಾತ್ರ ಕಾಳಜಿ ವಹಿಸಬೇಕಾ? ನೀವು ಶಾಸಕರಿಗೆ ಕಾಳಜಿ ವಹಿಸಿ ಹಾಕಿ ಕೊಡಲಿಕ್ಕೆ ಆಗೋದಿಲ್ಲ. ನೀವು ಕೊಡ್ಬೋದು. ನೀವು ಬರೀ ಒಂದು ಕಾಂಕ್ರೀಟ್ ಲೈಟ್ ಪೈಪ್ ಹಾಕುವ ಬದಲು 2 ಲಕ್ಷ ರೂಪಾಯಿ ನಿಮ್ಮ ಶಾಸಕರಿಂದ ಕೊಟ್ಟರೆ ನಿಮ್ಗೇನು ಲಾಸ್ ಆಗ್ತದೆ? ಅದಷ್ಟು ಬೇಜಾರಿಲ್ಲ, ಬೇಜಾರಿಲ್ಲ. ನಾವು ನಮ್ಮ ಅಭಿವೃದ್ಧಿ ಹಣ ಇರ್ತದಲ್ಲ, ಕಾರ್ಪೊರೇಷನ್ ಕೊಡೋ ಅಭಿವೃದ್ಧಿ ಅಲ್ಲ, ಪುಸ್ತಕ ಕೊಡೋದು ದುಡ್ಡು ಕೊಟ್ಟಿದ್ದೀನಿ ನಾನು. 5 ಕೋಟಿ ರೋಡ್ ಮಾಡೋ ದುಡ್ಡನ್ನ ನಾನು ಶಾಲೆ ಕಟ್ಟಕ್ಕೆ ದುಡ್ಡು ಕೊಟ್ಟಿದ್ದೀನಿ. ಅದರದಲ್ಲ ಪ್ರಶ್ನೆ. ಇಲ್ಲಿ ಶಾಸಕರ ನಿಧಿ ಅಂತ ಮೊದಲೇ ನೀವು ಡೈರೆಕ್ಷನ್ ಕೊಟ್ಬಿಟ್ಟಿದ್ದೀರಾ. ಒಂದೇ ನಿಮಿಷ ಅಲ್ಲಲ್ಲ, ಶಾಸಕರ ನಿಧಿ ಅನ್ನೋದಕ್ಕೆ ಒಂದು ಗೈಡ್ಲೈನ್ಸ್ ಎಲ್ಲ ಕೊಟ್ಬಿಟ್ಟಿದ್ದೀರಾ, ನೀವೇ ಆದೇಶನೂ ಮಾಡ್ಬಿಟ್ಟಿದ್ದೀರಾ. ಅದನ್ನ ಪರಿವರ್ತನೆ ಯಾಕೆ ಮಾಡ್ತೀರಾ? ಅದ್ರ ಪಾಡಿಗೆ ಅದಿರ್ಲಿ, ಕೊಡಿ. ಎಕ್ಸ್ಟ್ರಾ ಹೆಂಗು ಬಡ್ಜೆಟ್ ಅನೌನ್ಸ್ ಮಾಡ್ತಾ ಇದಾರೆ, ಕೊಡಿ. ಅಷ್ಟೇ, ನಾವೇನ್ ಕನ್ಫ್ಯೂಸ್ ಮಾಡಲ್ಲ. ನೀವು 2 ಲಕ್ಷ ಹೇಳಿದಿರ, 4 ಲಕ್ಷ ಮಾಡಿ. 4 ಲಕ್ಷ ಮಾಡಿ. ಎಲ್ಲ ಶಾಸಕರಿಗೆ ಹೇಳುದು ಇಷ್ಟೇ, ದಿಸ್ ಇಸ್ ಆಲ್ಸೋ ಇದೊಂದು ಪಾರ್ಟ್ ಆಫ್ ಡೆವಲಪ್ಮೆಂಟ್ ಅಂತ ಹೇಳಿ ನಿಮ್ಮ ಶಾಸಕರಿಂದ ತೆಗೆದು ಕೊಡಿ ಅಂತ ಹೇಳಲಿಕ್ಕೆ ಬಯಸಿ. ಈಗ ಸಂತಾಪ ಸೂಚನೆ ನೀವು ತಮ್ಮ ವಿನಂತಿ ಮಾಡಿದ್ದೀರಿ, ಸಂತಾಪ ಸೂಚನೆ ತೆಗೆದುಕೊಳ್ಬೇಕಾದ್ರೆ ಸಂತಾಪ ಸೂಚನೆ